ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಯಂಗ್ಸ್ಟರ್ನ ಬೆಳೆಸಿ ದಯವಿಟ್ಟು ಎಲ್ಲ ಕರ್ನಾಟಕ ಜನತೆ ದಯವಿಟ್ಟು ಬಂದು ಈ ಮೂವಿನ ನೋಡಿ. ಹೊಸ ಹೀರೋ ಬರ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ, ದಯವಿಟ್ಟು ವೆಲ್ಕಮ್ ಮಾಡಿ. ತುಂಬ ಚೆನ್ನಾಗಿದೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ದುಬೈಗೆ ಹೋಗಿ ದುಡಿಯೋಂಥದ್ದು ಅದೆಲ್ಲ ಇಲ್ಲೇ ನಮ್ಮ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಬೆಳೆದು ಇಲ್ಲೇ ಹುಟ್ಟಿ ಇಲ್ಲೇ ದುಡಿಯೋ ಮಾಡೋದೊಂದು ಒಂದು ಸ್ಟೋರಿ ತುಂಬ ಚೆನ್ನಾಗಿ ಬಂದೈತೆ. ತುಂಬ ಸೆಂಟಿಮೆಂಟ್ ಆಗಿದೆ. ದಯವಿಟ್ಟು ಕನ್ನಡ ಫಿಲಮ್ನ ಎಲ್ಲರೂ ಹಾರೈಸಿ ಪುರುಷೋತ್ತಮ ಪ್ರಸಂಗಕ್ಕೆ ಒಳ್ಳೆಯ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊತೀನಿ. ಇವರು ಮೊದಲನೇ ಪಿಕ್ಚರ್ ಇದು. ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದ್ರಲ್ಲೂ ಒಂದು ಕೊರತೆ ಇಲ್ಲ. ಆ್ಯಕ್ಟಿಂಗಲ್ಲಿ ಅಷ್ಟೇ ಒಂದು ಡೈಲಾಗ್ ಕೊಡೋದ್ರಲ್ಲಿ ಆಗಲಿ ಒಂದು ಸೆಂಟಿಮೆಂಟ್ ಸೀನಲ್ಲಿ ಅದೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆಂದಾಗೈತೆ. ಇಂಟ್ರೆಸ್ಟ್ ಆಗಿ ನೋಡಿದ್ರೆ ತುಂಬ ಫಿಲಮ್ ತುಂಬ ಚೆನ್ನಾಗಿ ಒಂದೊಂದು ಆ್ಯಕ್ಟಿಂಗ್ ಚೆಂದಾಗೈತೆ. ಆ ಲೇಡೀಸ್ ಅಂತೂ ತುಂಬ ಚೆನ್ನಾಗಿ ಮಾಡೋರು. ಪುರುಷೋತ್ತಮ್ ಹೈ ಕ್ಲಾಸ್ ಒಂದು ಹೊಸ ಪ್ರಯತ್ನ. ದೇಶಾಭಿಮಾನದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದೇ ದೇಶಾಭಿಮಾನ ಬೇಜಾರಾಗಿ ಈ ಹೊರಗಡೆ ಹೋಗಿ ದುಡಿಯೋದು ಇದು ಮಾಡ್ತಾರಲ್ಲ, ಅವರಿಗೆ ಒಂದು ಪಾಠ ಇದ್ದಂಗೆ ಅದು. ಫ್ಯಾಮಿಲಿ ಅಂತವ್ರು ನೋಡಬೇಕು. ತುಂಬ ಚೆನ್ನಾಗಿದೆ ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಗಿದೆ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಅಂತೂ ತುಂಬ ಬಂದು ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಫಿಲಮು. ತುಂಬ ಕ್ಲೈಮ್ಯಾಕ್ಸ್ ಅಂತ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯ್ತಾ? ಸಖತ್ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಅಂತ. ಚೆನ್ನಾಗಿದೆ ಸರ್. ಹ್ಞೂ ಚೆನ್ನಾಗಿದೆ, ಇಷ್ಟ ಆಯಿತು. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಸೂಪರ್ ದಿವಸ ಫಸ್ಟ್ ಡೇ ಫಸ್ಟ್ ಶೋನೇ ಈ ಥರ ನೋಡ್ತಾರೆ ಜನ. ಸೊ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ಥರ ಕನೆಕ್ಟ್ ಆಗ್ತಾರೆ ಅಂತ. ಎಲ್ಲರೂ ಹೇಳಿದ್ದು ಒಬ್ಬ ಪುರುಷೋತ್ತಮನ್ನ ನಾನು ನಮ್ಮ ಅಣ್ಣನ ನೋಡಿದ್ನೋ, ನನ್ನ ತಮ್ಮನ್ನೇನೋ, ನನ್ನ ಲೈಫೇ ನಾನು ನೋಡ್ದಂಗೆ ಆಯಿತು ಅಂತ ಹೇಳಿದ್ರು. ಅವ್ರು ಕನೆಕ್ಟ್ ಆಗೋಕ್ಕೆ ಅಲ್ವಾ ನಾವು ಸಿನಿಮಾ ಮಾಡೋದು. ಸೊ ಹಾಗಾಗಿ ದಯವಿಟ್ಟು ಫ್ಯಾಮಿಲಿ ಸಮೇತ ನಮ್ಮ ಸಿನಿಮಾ ನೋಡಿ. ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ಮಗನಾಗಿ ಅಂತ ನಾನು ಈ ಫಿಲಮಲ್ಲಿ ಹೇಳಿದ್ದೀನಿ. ಎಲ್ಲೂ ಕೂಡ ಒಂದು ಅನ್ವಾಂಟೆಡ್ ಸೀನ್ಸ್ ಆಗಿರಲಿ, ಬಿಲ್ಡಪ್ಸ್ ಆಗಿರಲಿ, ನನಗೆ ಎಲ್ಲ ಒಳ್ಳೆ ಸಿಂಪಲ್ ತುಂಬ ಚೆನ್ನಾಗಿದೆ ಫಿಲಮ್. ಫ್ಯಾಮಿಲಿ ಪೂರ್ತಿ ನೋಡೋಂಥ ಥ್ಯಾಂಕ್ ಯು. ಸೂಪರ್